ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯ ಸೀಕ್ರೆಟ್ ರೂಮ್ನಲ್ಲಿರುವಂತಹ ಧ್ರುವಂತ್ ಮತ್ತು ರಕ್ಷಿತಾ ಶೆಟ್ಟಿ ಯಾವಾಗ ಬಿಗ್ ಬಾಸ್ ಮನೆಗೆ ವಾಪಸ್ ಬರ್ತಾರೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇತ್ತು. ಈಗ ಈ ಕುತೂಹಲಕ್ಕೆ ಉತ್ತರವೂ ಕೂಡ ಸಿಕ್ಕಿದೆ. ಬಿಗ್ ಬಾಸ್ ಮನೆಗೆ ಧ್ರುವಂತ್ ಮತ್ತು ರಕ್ಷಿತಾ ಶೆಟ್ಟಿ ಮತ್ತೆ ವಾಪಸ್ ಬಂದಿದ್ದಾರೆ. ಹೇಗೆ, ಯಾವಾಗ, ಯಾವ ರೀತಿ ವಾಪಸ್ ಬಂದರು, ವಾಪಸ್ ಬಂದಂಥ ಸಂದರ್ಭದಲ್ಲಿ ಮನೆಯವರ ಎಕ್ಸ್ಪ್ರೆಷನ್ ಹೇಗಿತ್ತು ಮತ್ತು ಅವರು ವಾಪಸ್ ಬಂದಂಥ ಸಂದರ್ಭದಲ್ಲಿ ಕೊಟ್ಟಂತಹ ಕ್ವಾಟ್ಲೆ ಹೇಗಿತ್ತು ಎಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಕಳೆದ ಹಲವಾರು ಸೀಸನ್ಗಳಲ್ಲಿ ಈ ಸೀಕ್ರೆಟ್ ರೂಮ್ ಅನ್ನುವಂತಹ ಒಂದು ವಿಭಿನ್ನವಾದಂತಹ ಪ್ರಯತ್ನ ಮಾಡುವಂಥದ್ದು, ಅಂದರೆ ಸ್ಪರ್ಧಿಗಳನ್ನು ಸೀಕ್ರೆಟ್ ರೂಮ್ಗೆ ಕಳಿಸುವಂಥದ್ದು, ಈ ರೀತಿಯಾದಂಥ ಒಂದು ಕೆಲಸವನ್ನು ನಿಲ್ಲಿಸಲಾಗಿತ್ತು. ಅಂದರೆ ಕಳೆದ ಹಲವಾರು ಸೀಸನ್ಗಳಿಂದ ಕಳಿಸುವಂತಹ ಪ್ರಕ್ರಿಯೆ ಇರಲಿಲ್ಲ. ಈಗ ಮತ್ತೆ ಆ ಪ್ರಕ್ರಿಯೆಯನ್ನು ಶುರು ಮಾಡಿದರು. ಅದರಂತೆ ಬಿಗ್ ಬಾಸ್ ಮನೆಯ ಸೀಕ್ರೆಟ್ ರೂಮ್ಗೆ ಸ್ಪರ್ಧಿಗಳನ್ನು ಕಳಿಸಿಕೊಡಲಾಗಿತ್ತು. ಅದರಲ್ಲೂ ಕೂಡ ಧ್ರುವಂತ್ ಮತ್ತು ರಕ್ಷಿತಾ ಇಬ್ಬರು ಕೂಡ ಹಾವು ಮುಂಗುಸಿಗಳ ರೀತಿ ಇದ್ದಂಥವರು. ಇವರಿಬ್ಬರನ್ನೇ ಒಟ್ಟು ಮಾಡಿ ಈ ಸೀಕ್ರೆಟ್ ರೂಮ್ಗೆ ಕಳೆದ ವಾರ ಕಳಿಸಿಕೊಡಲಾಗಿತ್ತು. ಕಳಿಸಿಕೊಟ್ಟ ತಕ್ಷಣವೇ ಸಾಕಷ್ಟು ಜನರಿಗೆ ಒಂದಷ್ಟು ಇಮ್ಯಾಜಿನೇಷನ್ಗಳು ಇದ್ದಿದ್ವು. ಏನೆಲ್ಲ ಆಗಬಹುದು ಇವರಿಬ್ಬರ ನಡುವೆ, ಯಾವ ರೀತಿ ಕಿತ್ತಾಟ ನಡಿಬಹುದು ಅಂತ ಹೇಳ್ಬಿಟ್ಟು. ಕಿತ್ತಾಟ ಆರಂಭದಿಂದ ಇಲ್ಲಿವರೆಗೂ ಕೂಡ ನಿಂತೇ ಇಲ್ಲ ಇವರಿಬ್ಬರ ನಡುವೆ. ಚಿಕ್ಕ ಚಿಕ್ಕ ವಿಚಾರಕ್ಕೂ ಕೂಡ ಮನಸ್ತಾಪಗಳು, ಕಿತ್ತಾಟಗಳು ಮತ್ತು ಆಕೆಯದೊಂದು ಅಭಿಪ್ರಾಯ, ಈತನದೊಂದು ಅಭಿಪ್ರಾಯ, ಇವೆಲ್ಲವೂ ಕೂಡ ಕಾಮನ್ ಆಗಿ ಹೋಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಕಾಮನ್ ಆಗಿ ಹೋಗಿದೆ. ಅದೇ ರೀತಿ ಮುಂದುವರಿತಾನೆ ಹೋಯಿತು ಈಗಲೂ ಕೂಡ. ಈಗ ಅಷ್ಟೆಲ್ಲ ಆದಮೇಲೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಇವರು ವಾಪಸ್ ಬರುವಂತಹ ಪ್ರಕ್ರಿಯೆ ಕೂಡ ನಡಿಬೇಕಲ್ವ. ಈಗ ಸರಿ, ಸೀಕ್ರೆಟ್ ರೂಮಿಗೆ ಹೋಗಿದ್ದಾರೆ, ಕರೆಕ್ಟು. ಸೀಕ್ರೆಟ್ ರೂಮಿಗೆ ಹೋದವರು ವಾಪಸ್ ಬರೋದೇ ಇಲ್ವಾ? ಬರಲೇಬೇಕಲ್ವ. ಈಗ ಈ ಸೀಕ್ರೆಟ್ ರೂಮ್ ಕಾನ್ಸೆಪ್ಟನ್ನು ಧ್ರುವಂತ್ ಮತ್ತು ರಕ್ಷಿತಾ ಬ್ರೇಕ್ ಮಾಡಿ ಅವರು ವಾಪಸ್ ಬರುವಂತಹ ಪ್ರಕ್ರಿಯೆ ಕೂಡ ನಡೀಲಿಕ್ಕಿದೆ. ಈಗಾಗಲೇ ಇವರು ಸೀಕ್ರೆಟ್ ರೂಮ್ಗೆ ಹೋಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳಿದ್ದಾವೆ. ರಘುಗೆ ಅನುಮಾನ ಇದೆ, ಗಿಲ್ಲಿಗೆ ಅನುಮಾನ ಇದೆ, ಕಾವ್ಯಗೆ ಅನುಮಾನ ಇದೆ. ಇಲ್ಲ, ಅವರು ಮನೆಗೆ ಹೋಗಿಲ್ಲ, ಸೀಕ್ರೆಟ್ ರೂಮ್ನಲ್ಲೇ ಇದ್ದಾರೆ ಅಂತೇಳಿ ಅನ್ನಿಸ್ತಿದೆ ಅನ್ನುವಂಥ ಅನುಮಾನ ಮೂವರಿಗೂ ಕೂಡ ಇದೆ. ಆದರೆ ಇಲ್ಲಿ ತಮ್ಮ ಬಗ್ಗೆ ಸ್ಪರ್ಧಿಗಳು ಏನೆಲ್ಲ ಮಾತನಾಡಿಕೊಳ್ತಾರೆ, ಏನೆಲ್ಲ ಹೇಳ್ತಾರೆ, ಹೇಗಿರ್ತಾರೆ, ಜೊತೆಗೆ ಬೇರೆ ಬೇರೆ ವಿಚಾರದ ಬಗ್ಗೆಯೂ ಕೂಡ, ಈಗ ಕೇವಲ ಇವರ ಬಗ್ಗೆ ಮಾತನಾಡೋದನ್ನು ಮಾತ್ರ ನೋಡಿಲ್ಲ, ಬೇರೆ ವಿಚಾರಗಳ ಬಗ್ಗೆ, ಬೇರೆ ವಿಚಾರಗಳಲ್ಲಿ ಇವರು ವರ್ತನೆ ಮಾಡುವಂಥ ರೀತಿಯ ಬಗ್ಗೆ ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸುವಂಥದ್ದು, ಎಲ್ಲವನ್ನು ಕೂಡ ಅವ್ರು ಮಾತನಾಡುವಂಥ ಪ್ರತಿ ಮಾತುಗಳನ್ನು ಹೆಡ್ಫೋನ್ ಹಾಕ್ಕೊಂಡು ಆಲಿಸುವಂಥದ್ದು, ಕೇಳುವಂಥದ್ದು, ಇವೆಲ್ಲವೂ ಕೂಡ ನೋಡಿದಾಗ ಬಹುಶಃ ಇನ್ನು ಮುಂದೆ ಆಟದ ಶೈಲಿ ಬದಲಾಗ್ತದೆ. ಅಂದರೆ ಇವರು ವಾಪಸ್ ಬಿಗ್ ಬಾಸ್ ಮನೆಗೆ ಹೋದ ಬಳಿಕ ಆಟದ ರೀತಿ ನೀತಿಗಳು ಬದಲಾಗ್ತದೆ ಎನ್ನುವಂಥದ್ದು ಈಗ ಒಂದು ಲೆಕ್ಕಾಚಾರ. ಅದರಂತೆಯೇ ಈಗ ಬಿಗ್ ಬಾಸ್ ಮನೆಗೆ ಇವ್ರು ಯಾರು ಇಬ್ಬರು ಇದ್ದಾರೆ ನೋಡಿ, ಯಾರು ಧ್ರುವಂತ್ ಮತ್ತು ರಕ್ಷಿತಾ ಇಬ್ಬರು ಕೂಡ ವಾಪಸ್ ಯಾವಾಗ ಹೋಗ್ತಾರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದೆ, ಹಾಗೆ ನಿಮ್ಮಲ್ಲೂ ಕೂಡ ಇರ್ಬೋದು. ಇದಕ್ಕೆ ಹೋಗೋ ಉತ್ತರ ಕೊಡುವಂಥ ಸಂದರ್ಭ ಈಗ ಸೀಕ್ರೆಟ್ ರೂಮ್ನಲ್ಲಿರುವಂಥ ಧ್ರುವಂತ್ ಮತ್ತು ರಕ್ಷಿತಾ ಬಿಗ್ ಬಾಸ್ ಮನೆಗೆ ವಾಪಸ್ ಹೋಗುವಂತಹ ಒಂದು ಸಂದರ್ಭ ಕೂಡ ಬಂದಿದೆ. ಈಗಾಗಲೇ ಬಿಗ್ ಬಾಸ್ ಮನೆಗೆ ಅವರು ವಾಪಸ್ ಹೋಗಿದ್ದಾರೆ ಅನ್ನುವಂಥ ಮಾಹಿತಿನೂ ಕೂಡ ಇದೆ. ಆದರೆ ಅದಕ್ಕಿಂತ ಮುನ್ನ, ಅವರು ಬಿಗ್ ಬಾಸ್ ಮನೆಗೆ ವಾಪಸ್ ಹೋಗೋದಕ್ಕಿಂತ ಮುನ್ನ ಬಿಗ್ ಬಾಸ್ ಕೊಟ್ಟಂತಹ ಒಂದು ಟಾಸ್ಕ್ನ ಅನುಸಾರ ಇವರಿಬ್ಬರು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಮತ್ತೆ ವಾಪಸ್ಸು ಈ ಸೀಕ್ರೆಟ್ ರೂಮ್ಗೆ ಮರಳಿ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಒಂದು ದೊಡ್ಡ ಶಿಕ್ಷೆಯನ್ನು ವಿಧಿಸಿದ್ದಾರೆ ಬಿಗ್ ಬಾಸ್ ಇವರ ಮೂಲಕ. ಏನು ಅಂತ ಹೇಳಿದ್ರೆ, ಈ ಬಿಗ್ ಬಾಸ್ ಮಂದಿಗೆ ಇದೊಂದು ಅಕ್ಷರಶಃ ಅಗ್ನಿ ಪರೀಕ್ಷೆ ಅಂತಲೇ ಹೇಳ್ಬೋದು. ಮನೆಯಲ್ಲಿರುವಂತಹ ಎಲ್ಲರನ್ನು ಕೂಡ ಗಾರ್ಡನ್ ಏರಿಯಾಗೆ ಕಳಿಸಿ ಧ್ರುವಂತ್ ಮತ್ತು ರಕ್ಷಿತಾ ಇಬ್ಬರಿಗೂ ಕೂಡ ಮನೆಯ ಒಳಗಡೆ ಹೋಗುವಂತೆ ಬಿಗ್ ಬಾಸ್ ಹೇಳ್ತಾರೆ. ಇಬ್ಬರು ಸೇರಿ ಮನೆಯಲ್ಲಿ ಕಸಗಳನ್ನು ಸುರಿದು ಗಲೀಜು ಮಾಡಿ ಬರುವಂತೆಯೂ ಕೂಡ ಸೂಚಿಸ್ತಾರೆ. ಅದರಂತೆ ಅವರಿಬ್ಬರು ಸಾಧ್ಯವಾದಷ್ಟು ಕಸಗಳನ್ನು ಹಾಕಿ ಬಳಿಕ ಮನೆ ಮಂದಿಯ ಬಟ್ಟೆಗಳನ್ನೆಲ್ಲವನ್ನು ಕೂಡ ಕೆದಕಿ ಮೇಕಪ್ ಐಟಮ್ಗಳನ್ನು ಕೂಡ ಹರಡಿ ಎಷ್ಟು ಗಲೀಜು ಮಾಡೋದಕ್ಕೆ ಸಾಧ್ಯನೋ ಅಷ್ಟು ಗಲೀಜನ್ನು ಮಾಡಿ ಅಲ್ಲಿ ಇದ್ದಂತಹ ನೀರು ಪಾರು ಎಲ್ಲವನ್ನು ಕೂಡ ಚೆಲ್ಲಿ, ಹಾಗೆಯೇ ಬೇರೆ ಬೇರೆ ಲಿಕ್ವಿಡ್ಗಳನ್ನು ಕೂಡ ಅಲ್ಲಿ ಚೆಲ್ಲಿ ಸಿಕ್ಕಾಪಟ್ಟೆ ಗಲೀಜು ಮಾಡಿಟ್ಟು, ಅಂದರೆ ರಕ್ಷಿತಾ ಹೇಳ್ತಾಳೆ, ಗಲೀಜನ್ನು ಕ್ಲೀನ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬಿಟ್ಟು ಕೈ ಚೆಲ್ಲಿ ಕೂರಬೇಕು, ಆ ಲೆವೆಲಿಗೆ ಗಲೀಜು ಮಾಡಬೇಕು ನಾವು ಅಂತ ಹೇಳ್ಬಿಟ್ಟು. ಅದರಂತೆ ಸಿಕ್ಕಾಪಟ್ಟೆ ಗಲೀಜನ್ನು ಮಾಡಿಬಿಟ್ಟು ಅಲ್ಲಿಂದ ವಾಪಸ್ಸು ಸೀಕ್ರೆಟ್ ರೂಮ್ಗೆ ಬಂದು ಕೂರ್ತಾರೆ. ಏನೂ ಕೂಡ ನಾವು ಮಾಡೇ ಇಲ್ಲ ಅನ್ನೋ ರೀತಿಯಲ್ಲಿ ಬಂದು ಕೂರ್ತಾರೆ. ನೋಡಿದ ಬಳಿಕ ಅಲ್ಲಿಗೆ ಈಗ ಮನೆ ಒಳಗಡೆ, ನಂತರ ಹೊರಗಡೆ ಗಾರ್ಡನ್ ಏರಿಯಾದಲ್ಲಿದ್ದಂಥ ಸ್ಪರ್ಧಿಗಳೆಲ್ಲರೂ ಕೂಡ ಒಳಗಡೆ ಬರ್ತಾರೆ. ಒಳಗಡೆ ಬಂದಂಥ ಸಂದರ್ಭದಲ್ಲಿ ಇವರು ನೋಡ್ತಾರೆ, ಇಷ್ಟು ದಿನ ಈ ರೀತಿ ಗಾರ್ಡನ್ ಏರಿಯಾದಲ್ಲಿ ಹೊರಗಡೆ ಇದ್ದು ನಂತರ ಒಳಗಡೆ ಬರುವಂಥ ಸಂದರ್ಭದಲ್ಲಿ ಮನೆ ಪಳ 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 ಹೊಳಿತಾ ಇತ್ತು. ಕಾರಣ ಏನಂತ ಹೇಳಿದರೆ, ಡೈಲಿ ಕ್ಲೀನಿಂಗ್ ಆಗುತ್ತಲ್ವಾ. ಡೈಲಿ ಕ್ಲೀನಿಂಗ್ ಆಗುವಂಥ ಸಂದರ್ಭದಲ್ಲಿ ಈ ಕ್ಲೀನ್ ಮಾಡುವಂಥ ಕೆಲಸವನ್ನು ಕೂಡ
ಹೊರಗಿನವ್ರು ಯಾರಾದರೂ ಬಂದು ಮಾಡಿದ್ರು ಕೂಡ ಆ ಸಂದರ್ಭದಲ್ಲಿ ಇವರನ್ನು ಅವ್ರ ಜೊತೆಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಬಿಡದೆ ಅವರನ್ನು ಈ ಸ್ಪರ್ಧಿಗಳನ್ನು ಹೊರಗಡೆ ಕಳಿಸುವಂಥದ್ದು, ಒಳಗಡೆ ಕ್ಲೀನ್ ಮಾಡುವಂಥದ್ದು ಅಥವಾ ಬೇರೆ ಏನಾದರೂ ಚೇಂಜಸ್ ಇದ್ದರೆ ಚೇಂಜಸ್ ಮಾಡುವಂಥದ್ದು ಎಲ್ಲವೂ ಕೂಡ ಬಿಗ್ ಬಾಸ್ನ ಸಿಬ್ಬಂದಿ ಮಾಡ್ತಾಯಿದ್ರು ಇಷ್ಟು ದಿನಗಳ ಕಾಲ. ಇವರು ಇವತ್ತು ಕೂಡ ಏನು ಅಂದ್ಕೊಂಡ್ರು, ಹಾಗೆ ಏನೋ ಆಗ್ತಿದೆ ಒಳಗಡೆ, ಏನೋ ಬೇರೆ ಚೇಂಜಸ್ ಆಗ್ತಿದೆ, ಬೇರೆ ಏನೋ ಸರಿ ಮಾಡ್ತಿದ್ದಾರೆ ಅಂತೇಳ್ಬಿಟ್ಟು ಇವ್ರು ಅಂದ್ಕೊಂಡ್ರು. ಇವ್ರಿಗೆ ಗೊತ್ತೇ ಇಲ್ಲ ಅಲ್ಲಿ ಇವರು ಇಮ್ಯಾಜಿನೇಷನ್ ಮಾಡಿದಂತಹ ಒಂದು ಕೆಲಸ ಅಲ್ಲಿ ನಡೀತಿದೆ ಅಂತೇಳ್ಬಿಟ್ಟು. ಅಂದರೆ ಸೀಕ್ರೆಟ್ ರೂಮ್ನಲ್ಲಿದ್ದಂತಹ ರಕ್ಷಿತಾ ಮತ್ತು ಧ್ರುವಂತ್ ಬಂದು ಅಲ್ಲಿ ಗಲೀಜು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂಥ ಚಿಕ್ಕ ಇಮ್ಯಾಜಿನೇಷನ್ ಕೂಡ ಇಲ್ಲ. ಸೊ ದಟ್ ಕೊನೆಗೂ ಕೂಡ ಎಲ್ಲವನ್ನು ಕೂಡ ಎಷ್ಟಾಗುತ್ತೆ ಅಷ್ಟು ಗಲೀಜು ಮಾಡಿದ್ರಲ್ಲ ಎಲ್ಲವನ್ನು ಕೂಡ ಕ್ಲೀನ್ ಮಾಡುವಂಥ ಕೆಲಸವನ್ನು ಬಿಗ್ ಬಾಸ್ ಮಂದಿ ಎಲ್ಲ ಕೂಡ ಸೇರ್ಕೊಂಡು ಮಾಡ್ತಾರೆ. ಬಿಗ್ ಬಾಸ್ ಹೇಳ್ತಾರೆ ಎಲ್ಲವೂ ಕೂಡ ಮುಂಚೆ ರೀತಿಯೇ ಕ್ಲೀನ್ ಮಾಡಬೇಕು, ಅದೇ ನಿಮಗೆ ಲಕ್ಸುರಿ ಬಜೆಟ್ನ ಟಾಸ್ಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದರೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಬಾಗಿಲು ತೆಗೆದು ನೋಡದೇ ಇದ್ದಂತೆ ಶಾಕ್ ಅವರಿಗೆ, ಬಿಗ್ ಬಾಸ್ ಮಂದಿಗೆಲ್ಲ ಅಷ್ಟು ಗಲೀಜಾಗಿಬಿಟ್ಟಿದೆ. ಪೊರಕೆ ಬಕೆಟು ಎಲ್ಲವನ್ನು ಹಿಡ್ಕೊಂಬಂದು ಗುಡಿಸಿದ್ದು ಒರೆಸಿದ್ದು ಏನು ಮಾಡಿದ್ರು ಕೂಡ ಕ್ಲೀನ್ ಮಾತ್ರ ಆಗ್ತಿಲ್ಲ. ಇದನ್ನು ಸೀಕ್ರೆಟ್ ರೂಮ್ನಲ್ಲಿ ಕೂತ್ಕೊಂಡು ನೋಡ್ತಿದ್ದಂತಹ ಈ ರಕ್ಷಿತಾ ಮತ್ತು ಧ್ರುವಂತಿಗೆ ಫುಲ್ಲು ಖುಷಿ. ಅಯ್ಯೋ ನಗಡಿದು ಅಂದರೆ ಅವ್ರಿಗೊಂಥರ ಎಂಜಾಯ್. ಇವರಿಗಿಲ್ಲಿ ಪ್ರಾಣಿ ಸಂಕಟ, ಅದೇ ಹೇಳ್ತಾರಲ್ಲ, ಇಲ್ಲಿಗೆ ಪ್ರಾಣ ಸಂಕಟ, ಬೆಕ್ಕಿಗೆ ಒಂದು ರೀತಿಯಲ್ಲಿ ಮಜಾ ಅಂತೇಳಿ. ಹಾಗೆ ಈ ವಾರ ಈಗ ಕ್ಯಾಪ್ಟನ್ ಆಗಿ ಕಾವ್ಯ ಆಯ್ಕೆ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಇನ್ನೂ ಕೂಡ ಖಚಿತತೆ ಇಲ್ಲ. ಈಗ ಒಂದು ರವಿಚಂದ್ರನ್ ಕೂಡ ಹೋಗಿ ಒಂದಷ್ಟು ಎಂಟರ್ಟೈನ್ಮೆಂಟನ್ನು ಕೊಟ್ಟು ಬಂದಿದ್ದರು. ಬಟ್ಟು ಏನೇ ಆದರೂ ಕೂಡ ಕಾವ್ಯ ಮತ್ತು ಈ ಗಿಲ್ಲಿಯ ಈ ಜೋಡಿ ಏನಿದೆ ಇದು ಬಹುಶಃ ಇನ್ನು ಮುಂದಿನ ವಾರದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ, ಯಾವ ರೀತಿ ಎಂಟರ್ಟೈನ್ಮೆಂಟ್ ಮಾಡುತ್ತೆ ಅನ್ನೋದು ಒಂದು ಕಡೆ ಕುತೂಹಲ. ಆದರೆ ಧ್ರುವಂತ ರಕ್ಷಿತಾ ಜೋಡಿ ಬಿಗ್ ಬಾಸ್ ಮನೆಗೆ ಮರಳಿ ಹೋದ ಬಳಿಕ ಯಾರ್ಯಾರಿಗೆ ಏನೆಲ್ಲ ಕಾದಿದೆ ಅನ್ನುವಂಥದ್ದು ಈಗಿರುವಂಥ ವಿಚಾರ. ಈಗ ಧ್ರುವಂತು ಕೆಲವೊಂದಷ್ಟು ವಿಚಾರಗಳನ್ನು ನೋಡಿಯೂ ಕೂಡ ನೋಡದೆ ಸುಮ್ಮನೆ ಇರ್ಬೋದು ಮತ್ತು ಕಾದು ಹೊಡೆಯುವಂಥ ಕೆಲಸವನ್ನು ಮಾಡ್ಬೋದು ಯಾರು ಧ್ರುವಂತ. ಬಟ್ ರಕ್ಷಿತಾ ಹಾಗಲ್ಲ, ಆ ಬಾಯಲ್ಲಿ ಏನೂ ಕೂಡ ನಿಲ್ಲೋದಿಲ್ಲ. ಆಕೆ ಹೊರಗಡೆ ಹೋದ ಬಳಿಕ ಬಹುಶಃ ಅಲ್ಲಿ ಸೀಕ್ರೆಟ್ ರೂಮ್ನಲ್ಲಿ ಏನೆಲ್ಲ ಆಯಿತು ಅನ್ನೋಂಥ ಪಿನ್ ಟು ಪಿನ್ ಡೀಟೇಲ್ಸನ್ನು ಪ್ರತಿಯೊಬ್ಬರಿಗೂ ಕೂಡ ಕೊಡೋದು ಮಾತ್ರವಲ್ಲದೆ ಅಲ್ಲಿ ಮಾತನಾಡಿದಂತಹ ಅಥವಾ ಅಲ್ಲಿ ನೋಡಿದಂಥ ಪ್ರತಿಯೊಂದು ಮಾತುಗಳನ್ನು ಕೂಡ ವಾಪಸ್ ಕೊಡದೆ ಅಂತೂ ರಕ್ಷಿತಾ ಸುಮ್ಮನೆ ಕೂರುವಂಥ ಹೆಣ್ಮಗಳು ದೇವರಣೆ ಅಲ್ಲ. ನೀವು ಬರೆದಿಟ್ಕೊಳ್ಳಿ, ಆಕೆ ಪ್ರತಿಯೊಂದನ್ನು ಕೂಡ ವಾಪಸ್ ಕೊಟ್ಟೇ ಕೊಡ್ತಾಳೆ. ಮತ್ತು ಕೊಡೋದು ಮಾತ್ರವಲ್ಲ, ಆಕೆ ಅಲ್ಲಾದಂತಹ ಪ್ರತಿಯೊಂದು ವಿಚಾರವನ್ನು ಕೂಡ ಬಹಿರಂಗಪಡಿಸೇ ಬರ್ತಾಳೆ. ಜೊತೆಗೆ ಅಲ್ಲಿ ಈಗ ಇವರು ಪ್ರಮುಖವಾಗಿ ಏನು ಗೊತ್ತಾ, ಅಲ್ಲಿದ್ದಂಥ ಸಂದರ್ಭದಲ್ಲಿ ಸೀಕ್ರೆಟ್ ರೂಮ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಗಿಲ್ಲಿ ಯಾರ ಬಗ್ಗೆ ಮಾತನಾಡಿದ್ದಾರೆ, ರಘು ಯಾರ ಬಗ್ಗೆ ಮಾತನಾಡಿದ್ದಾರೆ, ಧನುಷು ಯಾರ ಬಗ್ಗೆ ಮಾತನಾಡಿದ್ದಾರೆ, ಇವೆಲ್ಲವನ್ನು ಕೂಡ ನೋಡಿದಾರಲ್ಲ, ಅದನ್ನೂ ಕೂಡ ಫಿಟ್ಟಿಂಗ್ ಇಡುವಂಥ ಚಾನ್ಸಸ್ ಇರ್ತದೆ. ಆ ಎಲ್ಲ ಇಟ್ಟರು ಅಂತ ಹೇಳಿದ್ರೆ ಬೆಂಕಿ ಇನ್ನಷ್ಟು ಹೊತ್ತುಕೊಳ್ತದೆ. ಬಿಗ್ ಬಾಸ್ ಮನೆ ಆಟದ ಕಾವು ಇನ್ನಷ್ಟು ಹೆಚ್ಚಾಗುತ್ತೆ ಅನ್ನೋದರಲ್ಲಿ ಡೌಟೇ ಇಲ್ಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ಸೀಕ್ರೆಟ್ ರೂಮ್ನಿಂದ ವಾಪಸ್ ಬಂದಂಥ ಇವರು ಇನ್ನು ಮುಂದೆ ಯಾವ ರೀತಿ ಆಟ ಆಡ್ಬೋದು ಅಂತೇಳಿ ನಿಮ್ಗೆ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.